ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬಂದವು. ನೀವು ನೋಡ್ತಾ ಇರೋದು 24. ಹಿರಿಯರಾದ ಶ್ರೀ ಮಲ್ಲಿಕಾರ್ಜುನ್ ಕಳಕೋಳ್ ಅವರ ನೇತೃತ್ವದಲ್ಲಿ ಸಾಕ್ಷಾತ್ ರಾಜಪ್ರಭುಗಳು ಬುವಾ ಅವರು, ಗುರುರಾಜ್ ಅವರು ಈ ರಂಗ ಸಂಗೀತ ಮತ್ತು ಅಭಿನಯ ಎರಡರ ತರಬೇತಿಯನ್ನೇನು ಆರಂಭ ಮಾಡಿದ್ದಾರೆ. ಸ್ವಲ್ಪ ಒಂದು ಹೆಜ್ಜೆ ಅಂತ ನನಗೆ ಅನ್ನಿಸ್ತದೆ. ಈಗ ತಾವೇನು ಹೇಳಿದ್ರಿ, ಇದು ಸುಪ್ರಸಿದ್ಧ ನಾಟಕಕಾರ, ಅಭಿನಯ ಕೇಸರಿ, ನಾಟಕ ಅಲಂಕಾರ ಎಂದೇ ಪ್ರಸಿದ್ಧರಾದಂಥ ಗರುಡ ಸದಾಶಿವರಾಯರ ಶ್ರೀರಾಮ ಪಾದುಕಾ ಪಟ್ಟಾಭಿಷೇಕ ನಾಟಕದಿಂದ ಆಯ್ದುಕೊಂಡಂಥ ಪದ್ಯ. ಆ ಪದ್ಯದಲ್ಲಿ ಅಶೋಕನ ಪಾತ್ರಧಾರಿ, ಇದು ದಶರಥನ ಪಾತ್ರಧಾರಿ, ತನ್ನ ನೆಚ್ಚಿನ ಮಡದಿ ಕೈಕೇಯಿಗೆ ಹೇಳುವಂಥ ಮಾತು ಎಷ್ಟು ದೈನ್ಯದಿಂದ ಹೇಳ್ತಾ ಇದ್ದಾನೆ, ಬೇಡ್ಕೊಳ್ತಾ ಇದ್ದಾನೆ. ಅಂಥ ರಾಜ ಆದರೆ ತನ್ನ ಪ್ರೀತಿಯ ಮಗನಿಗೆ ಈ ರೀತಿ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕೈಕೇಯಿಯಲ್ಲಿ ಬೇಡ್ಕೊಳ್ತಾನೆ. ಛಲವ ರಾಮ ನೋಡು ಬೇಡ, ಲಲ್ಲನೆ ಧೈರ್ಯದಿಂದ ನೋಡು. ಯಾಕಂದರೆ ಹಾಲು ಉಣಿಸಿದಂಥ ಮಗುನೇ ಅವನಿಗೆ ಹಾಲಹಲವನ್ನು ಉಣಿಸ್ತಾರೆ. ಅಂಥ ರಾಜನಿಗೂ ಒಮ್ಮೊಮ್ಮೆ ಈ ರೀತಿ ದೈನ್ಯ ಪರಿಸ್ಥಿತಿ ಬರ್ತದೆ ಅಂತ ಸುಮಾರು 57 ನಾಟಕ ಬರೆದರು. ನಾಡಿನ ಅತ್ಯಂತ ಅಷ್ಟೇ ಅಲ್ಲ, ಮಹಾರಾಷ್ಟ್ರಕ್ಕೆ ಎಲ್ಲಿವರೆಗೆ ಹೋಗಿ ನಾಟಕ ಆಡಿ ಅದ್ಭುತ ನಾಟಕ ಆಡಿ. ಅಂಥವ್ರ ಬಗ್ಗೆನೇ ನಾನು ಸಂಶೋಧನೆ ಮಾಡಿ PhD ಮಾಡಿದ್ದೆ. ಆಗಸ್ಟ್ ಅವರ ಹುಟ್ಟಿದ ದಿನ. 18 ಆಗಸ್ಟ್. ಅದಕ್ಕೆ ಅವ್ರು ಬದುಕಿದ್ದು 72 ವರ್ಷ. ಆದರೆ ತಮ್ಮ ಮ್ಯಾಟ್ರಿಕ್ಯುಲೇಟ್ ಸಂದರ್ಭದಲ್ಲೇ ಅವರು ನಾಟಕವನ್ನು ಅನುವಾದ ಮಾಡಿ ರಂಗಭೂಮಿಯನ್ನು ಪ್ರವೇಶ ಮಾಡಿ ದೊಡ್ಡ ಮನೆತನದವರಾಗಿದ್ದರೂ ಊಟ ಹೊತ್ತರ ಮೇಲೆ ಮನೆ ಬಿಟ್ಟು ಹೊರಗೆ ಬಂದರು. ಊರೂರು ತಿರುಗುತ್ತಾ ಯಾವುದೇ ಕೊನೆಗೆ ಗದಗಿನಲ್ಲಿ ಉಳಿದ್ರು. ಗದಗನ್ನೇ ನಾಟಕದ ಗದ್ದುಗೆಯನ್ನಾಗಿ ಮಾಡಿಕೊಂಡು ಅವರಲ್ಲಿ ಉಳಿದ್ರು. ಕೈಕೇಯಿ ಪಾತ್ರ ಪುರುಷನೇ ಮಾಡಿದ್ರು. ಅಂದರೆ ಆವಾಗ ರಂಗಭೂಮಿಯಲ್ಲಿ ಸ್ತ್ರೀಯರಿಗೆ ಪ್ರವೇಶ ಇರಲಿಲ್ಲ. ಕುಲೀನ ಹೆಣ್ಮಕ್ಕಳು ಯಾರೂ ರಂಗಭೂಮಿಯನ್ನು ಪ್ರವೇಶ ಮಾಡ್ತಿರಲಿಲ್ಲ. ಅದಕ್ಕಾಗಿ 1932ರವರೆಗೆ ಅವರು ಹೆಣ್ಣುಮಕ್ಕಳಿಗೆ ಪ್ರವೇಶ ಕೊಡಲಿಲ್ಲ. ಅದು ಯಾವಾಗ ಅವರು ಈ ನಾಟಕ ಈ ಸಂಬಂಧಪಟ್ಟಂಥ ಒಂದು ಅಧ್ಯಕ್ಷತೆ ವಹಿಸ್ತಾರೆ, ಆವಾಗ ಆ ನಿಯಮವನ್ನು ಸಡಿಲಿಸಿ ಅತ್ಯಂತ ಒಬ್ಬ ಕುರೂಪಿ ಹೆಣ್ಮಗಳಿಗೆ ತಮ್ಮ ನಾಟಕ ಕೈಯಲ್ಲಿ ಕಟ್ಕೊತಾರೆ. ಆಕೆಯಿಂದ ಅದ್ಭುತ ಪಾತ್ರ ಮಾಡಿಸ್ತಾರೆ. ಆ ಮಾತು ಬೇರೆ, ನಾನೆಲ್ಲ ಹೇಳ್ಕೊಟ್ಟು ಕೊಡೋದಿಲ್ಲ. ಯಾಕಂದರೆ ಅಲ್ಲಿ ಅವರು ಅಭಿನಯ ಪ್ರಧಾನವಾದ ನಾಟಕಗಳನ್ನೇ ರಚನೆ ಮಾಡಿದರು. ಅವಾಗೆಲ್ಲ ಸಾಗ್ರ ಸಂಗೀತ ಅಂತ ಇರ್ತಿತ್ತು, ಸಂಗೀತಕ್ಕೆ ಅಗ್ರಸ್ಥಾನ. ಆದರೆ ಆ ಸಂಗೀತ ಎಷ್ಟು ಒಮ್ಮೊಮ್ಮೆ ಅತಿರೇಕಕ್ಕೆ ಹೋಗ್ತಿತ್ತು ಅಂತಂದರೆ, ದಶರಥನ ಪಾತ್ರಧಾರಿ ಅಲ್ಲೇ ಇದ್ರ ಮೇಲೆ ಮರಣವನ್ನು ಹೊಂದಿದ್ರು. ಕೆಲವರು ಒನ್ಸ್ ಮೋರ್ ಅಂದರೆ ಮತ್ತೊಮ್ಮೆ ಎದ್ದು ಪಾತ್ರವನ್ನು, ಅದೇನು ಆಭಾಸ ಅನ್ನಿಸ್ತಿರ್ಲಿಲ್ಲ. ನಾಟಕದಲ್ಲಿ ಅದೆಲ್ಲ ಸಾಮಾನ್ಯವಾಗಿದೆ. ಬೆಳತನಕ ನಾಟಕ, ಬೆಳತನಕ ಅಂಥದ್ರೊಳಗೆ ಗರುಡರು ಒಮ್ಮೊಮ್ಮೆ ಏನು ಮಾಡ್ತಿದ್ರು, ಸಂಗೀತಕ್ಕೆ ಪ್ರಾಧಾನ್ಯವನ್ನು ಕೊಡ್ತಿದ್ರು. ಸ್ವತಃ ಕವಿ, ನಾಟಕಕಾರ, ನಿರ್ದೇಶಕ, ತರಬೇತಿದಾರ. ತರಬೇತಿ ಕೊಡಬೇಕಾದ್ರೆ ಅವ್ರದ್ದು ಎತ್ತರದ ಪೀಠದ ಮೇಲೆ ಕುಂಡಿರ್ತಿದ್ರು. ಕೈಯಾಗ ಒಂದು ಹಂಟರ್, ಕೊರಡ ಅಂತಿದ್ರು, ಚಾಬುಕ್. ಒಂದು ಸಂಭಾಷಣೆ ತಪ್ಪಿದರೆ ಹೊಡೆದು, ಅಂದರೆ ಬಾರ್ ಒಂದು ಹೊಡಿದ್ರು. ಇನ್ನೊಮ್ಮೆ ಮರ್ತಿರಬಾರ್ದು, ತಪ್ಪಿರಬಾರ್ದು. ಕೆಲವು ನಾಟಕ ಏನು ಮಾಡಿದಾರಲ್ಲ, ಅದ್ರಾಗ ಆನಂದಕಂತರ ಹಾಡು ಭೀಮಸೇನ್ ಜೋಶಿಯವರ ಹಾಡಿದ್ದು ಮುರಳಿ ದನಿಯ ಮೋಹಮಾಯ ಭೀಮಸೇನ್ ಜೋಶಿಯವರು ಹಾಡ್ಯಾರ. ಆನಂದಕಂದ್ರ ನಾಟ್ಯ ವೀಣಾದರೆ ಶಾರದೆ. ಸ್ವತಃ ಆನಂದಕಂದರು ಸ್ಟೇಜ್ ಮೇಲೆ ನಾಟಕ ಮಾಡ್ಕೋತ ತಮ್ಮ ಬರೆದಂಥ ಹಾಡುಗಳನ್ನು ಹಾಡ್ತಿತ್ತು. ನಮಗೂ ಬಂದರೆ ಸ್ವಲ್ಪ ನಾವು ನಾಟಕ ಒಂದು 5 ನಾಟಕ ಮಾಡಿದ್ವಿ ಸ್ಟೇಜ್ ಮೇಲೆ. ಆಮೇಲೆ ಆಕಾಶವಾಣಿ ಬಿ ಗ್ರೇಡ್ ನಾಟಕ ಕಲಾವಿದ ಆಗಿ ಮಾಡಿದ್ವಿ.
ಆಕಾಶದೊಳಗೆ ಮಾಡೋದಕ್ಕೆ ಸ್ಟೇಜ್ ಮೇಲೆ ಮಾಡೋದಕ್ಕೆ ಏನಾಯ್ತು ಹಿಂಗೆ ನಿಂತ ಮಾತಾಡ್ಬೇಕಲ್ಲ ಆಕಾಶದೊಳಗೆ ಏನಾಯ್ತು ನಿಂತ ಮಾತಾಡ್ಬೇಕು ಬಟ್ ಇಲ್ಲಿ ಅಭಿನಯ ಬೇಕಲ್ಲ ಭಾಳ ಬರ್ದಾಗ ಅದು 2 ಹಾಡು 3 ಹಾಡು ಹಾಡಿದ್ದಾರೆ ಗಿಫ್ಟಿ ಜೋಶಿ ಸಾರ್ಥಕ ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನೀವೆಲ್ಲ ನಾಟ್ಯ ಗೀತೆಗಳನ್ನು ಕಲಿತಿದ್ರೆ ಸರ್ ಅದ್ರ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಮಾಡಿ ನಿಮಗೆ ಕಲ್ತಿದ್ದಾರೆ ನೀವು ಪುಣ್ಯವಾನ್ರಂತೆ ನಾ ಹೇಳ್ತೇನೆ ನಾವು ಅಪ್ಪಣಿ ಕೊಟ್ಟಿದ್ದು ಕಾಫಿ ಆಗಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ. ಇವರು ಇಲ್ಲೇ ಅವ್ರಿ ಸರ್ ಇವರು ಧಾರವಾಡಕ್ಕೆ ಖುಷಿ ಇವರೇ ಅಂತೇಳಿ ಅಜ್ಜನ ಹಾಡು ಪಂಚಮಿ ಹಬ್ಬ ಬುತ್ತಿ ತೊಗೊಂಡು ಹೋಗ್ತಿದ್ದಲ್ಲ ಈಗ 5 ಹಾಡು ಕಲ್ತಾರೆ ಈಗ ಹೀಗಾಗಿ ಉಳಿಸ್ಬೇಕು ಆನಂದ ಕಂದ ಗೆಳೆಯರ ಬಳಗದಲ್ಲಿ ಕೂಡ ಭಾಗಿಯಾಗಿದ್ದಾರೆ ಇಲ್ಲ ಉಳಿಸ್ಬೇಕು ಆ ಪರಂಪರೆ ಉಳಿಸ್ಬೇಕು. ನಿಮ್ಮ ಟೈಮ್ ತೊಗೊಂಡೆ ಭಾಳ